Lovely. But actually, ಅದಕ್ಕೆ ರಚುನ ಲೇಡಿ ಸೂಪರ್ ಸ್ಟಾರ್ ಎಷ್ಟು ಕಾಳಜಿ ಇತ್ತು, ಎಷ್ಟು ಪ್ರೀತಿ ಎಲ್ಲರಿಗೂ ಹೆಚ್ಚಾಗಿ ಆ ಕನ್ನಡ ಅನ್ನೋ ಪ್ರೀತಿ ಇತ್ತು. ಇಲ್ಲ, ನನಗೆ ಅಲ್ಲಿ ಕೂತ್ಕೊಂಡಾಗ ಎಲ್ಲರೂ ನೋಡ್ತಿದ್ದಾರೆ ಪಾಪ, ತುಂಬ ಹೊತ್ತಿಂದ ಯಾರು ನೆಕ್ಸ್ಟ್ ಮಾತಾಡ್ತಾರೆ, ಎಲ್ಲರೂ ಟೈಮ್ ತೊಗೊಳ್ತಿದ್ದೀವಿ, ಮಾತಾಡ್ತಿದ್ದೀವಿ ಎಕ್ಸೈಟ್ಮೆಂಟಲ್ಲಿ. ಇಲ್ಲಿ ಬಂದು ನಿಂತ್ಕೊಂಡಾಗ ಗೊತ್ತಾಗುತ್ತೆ ಅದರದ್ದು ಭಯ, ಅದರ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ. ಕೆಲವೊಮ್ಮೆ ತೊಗೊಳ್ತೀವಿ, ಕೆಲವೊಮ್ಮೆ ಮಾತು ಬರಲ್ಲ, ಕೆಲವೊಮ್ಮೆ ಮಾತೇ ನಿಲ್ಸೋಕ್ಕಾಗಲ್ಲ, ಅಷ್ಟು ಮಾತಿರುತ್ತೆ. ಸೊ ಅದನ್ನೆಲ್ಲ ಬೇರ್ ಮಾಡಿ, ತಪ್ಪೋ ಸರಿನೋ ನೀವುಗಳೇ ತಪ್ಪು ಮಾಡ್ತೀರಾ ಅಂತ ಅದನ್ನು ನೀವು ಹೊಟ್ಟೆಗೆ ಹಾಕ್ಕೊಳ್ತೀರಲ್ವ, ನಾವು ತಪ್ಪು ಮಾಡ್ತೀವಿ, ನಾವು ಮನುಷ್ಯರೇ, ನಾವು ಮಾಡೋ ತಪ್ಪನ್ನ ಹೊಟ್ಟೆಗೆ ಹಾಕೊಳ್ಳಿ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ, ಪ್ರೋತ್ಸಾಹಿಸಿ. ಆ್ಯಂಡ್ ಮಾತುಗಳಿಗೆ ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರಗಳು. ಇಲ್ಲಿ ಬಂದಂಥ ಎಲ್ರಿಗೂ, ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಪುಟ್ಟ ಮಕ್ಕಳಿಗೆ ನಮಸ್ಕಾರ. ಹಾಗೆ ನಮ್ಮ ಸಿನಿಮಾ ಒಳ್ಳೆಯದಾಗಲಿ ಅಂತ ಮನಸಾರೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ಯೂನಿಟಿ. ಆ್ಯಕ್ಚುಲಿ ಮ್ಯಾಟ್ನಿ ಸಿನಿಮಾನು ಇಲ್ಲೇ ನಾವು ಮಾಡಿದ್ದು ಅಲ್ವಾ, ಪ್ರೀ ರಿಲೀಸ್ ಇವೆಂಟ್. ಇನ್ನೊಂದು ಸಂಜು ವೆಡ್ಸ್ ಗೀತನೂ ಇಲ್ಲೇ, ಹಲವಾರು ಸಿನಿಮಾಗಳ ಪ್ರೀ ರಿಲೀಸ್ ಇವೆಂಟ್ ಕೂಡ ಇಲ್ಲ. ಆ್ಯಂಡ್ ಖುಷಿ ಜನಗಳ ಮಧ್ಯೆ ಇರೋದು. ಯಾರು ಬಂದು ಹೇಳಿದ್ರು ಅವರ ಒಂದು ಚಪ್ಪಾಳೆ, ಅವರ ಒಂದು ವಿಸಿಲು, ಅವರ ಒಂದು ಕೂಗಿಲ್ಲ ಅಂದರೆ ನಮಗೆ ಇಷ್ಟೊತ್ತವರೆಗೂ 9:00ವರೆಗೆ ನಿಮ್ಮೆಲ್ಲರಿಗೂ ಹೊಟ್ಟೆ ಹಸಿವಾಗ್ತಿದೆ ಅಲ್ವಾ, ನಿಮ್ಮ ಕೂಗು ನಮ್ಮ ಹೊಟ್ಟೆ ತುಂಬಿದೆ ಅಷ್ಟೇ. ಅದರದ್ದು ಆ ಒಂದು ಕಿಕ್ಕಿರುತ್ತಲ್ಲ, ಆರ್ಟಿಸ್ಟ್ಗಳಿಗೆ ಮಾತ್ರ ಗೊತ್ತಾಗೋದು ನಿಮ್ಗಳ ವಿಸಿಲ್, ನಿಮ್ಗಳ ಕೂಗು, ನಿಮ್ಗಳ ಚಪ್ಪಾಳೆ, ಅದೇ ನಮ್ಮ ಹೊಟ್ಟೆ ತುಂಬಿರೋದು. ಆ್ಯಂಡ್ ಸ್ಪೆಷಲ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಆಗಿರುವಂಥ ನಮ್ಮ SI ಮೇಡಮ್ಗೆ, ಭಾಗ್ಯವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೆಸೆನ್ಸ್ ನಮಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ವಿಶಿಂಗ್ ದಸ್. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ನಾನು ಆ್ಯಕ್ಚುಲಿ ಆರಾಮಾಗಿ ಕುತ್ಕೋಬೋದು, ಎಲ್ಲ ಆ್ಯಕ್ಚುಲಿ ಇಲ್ಲ, ನಾನು ನನ್ನ ಸಿನಿಮಾ ಬಗ್ಗೆ, ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರು ನಟರ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಸೀಕ್ವೆಲ್ 8 ವರ್ಷ ಆದಮೇಲೆ ಈ ಸಿನಿಮಾ ಬರ್ತಿದೆ. ಮಾಡಬೇಕು ಅಂದ ತಕ್ಷಣ ಎಲ್ಲರೂ ಖುಷಿಯಿಂದ ಬಂದು ಒಂದು ಪ್ರೀಯೂನಿಯನ್ ಥರ ಇದು ನಮಗೇನೆ. ಆ್ಯಂಡ್ ಮಹೇಶ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಇದರದ್ದು ನೆಕ್ಸ್ಟ್ ಪಾರ್ಟ್ 3 ಆಗುತ್ತೆ, 4 ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ಐ ಥಿಂಕ್ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಸ್ ಅಂತ ಹೇಳ್ಬೋದು. ನನ್ನ ಜೊತೆಗೆ ನಮ್ಮ KRP ಮತ್ತು ನಮ್ಮ ಗಿರಿ, ಬಿಕಾಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಸತೀಶ್ ಅವರು ಫಸ್ಟ್ ಟೈಮ್ ಅಂತೆ ಒಂದು ಸಿನಿಮಾದಲ್ಲಿ ಇಷ್ಟು ಎನರ್ಜಿ ಕೊಟ್ಟು ಡಾನ್ಸ್ ಮಾಡಿರೋದು, ಫುಲ್ ಜೋಶಲ್ಲಿ ಮಾಡಿ ಡಾನ್ಸ್ ಮಾಡಿದ್ದಾರೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಕಾಣ್ತಾರೆ, ಸ್ವಲ್ಪ ಎನರ್ಜಿ ಜಾಸ್ತಿ. ಆ್ಯಂಡ್ ಪ್ರಜ್ಞಾ, ವೆಲ್ಕಮ್ ಬ್ಯಾಕ್ ಅಂತ ಹೇಳಕ್ಕೆ ಇಷ್ಟಪಡೋಲ್ಲ, ಎಲ್ಲರೂ ಹೇಳ್ತಾರೆ. ಐ ಆಮ್ ಸೋ ಸಾರಿ. ಒಳ್ಳೆಯದಾಗಿ ನಿಮಗೆ, ಆದಷ್ಟು ಸಿನಿಮಾಗಳು ಮಾಡಿ. ವಿ ಲವ್ ಯು ಸೋ ಮಚ್ ಆ್ಯಂಡ್ ಯು ಆರ್ ಲುಕಿಂಗ್ ಗಾರ್ಜಿಯಸ್ ಆ್ಯಂಡ್ ವೆರಿ ಹಾಟ್. ನನಗೆ ಸಾಕಷ್ಟು ಇಷ್ಟ ಆಯ್ತು ಈ ಹಾಡು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಕೊರಿಯೋಗ್ರಫಿ ಮಾಡಿದಂಥ ಹರ್ಷ ಮಾಸ್ಟರ್, ಮೋಹನ್ ಮಾಸ್ಟರ್, ಬಜರಂಗಿ ಮೋಹನ್ ಮಾಸ್ಟರ್, ಹಾಗೆ ಸಂತು ಮಾಸ್ಟರ್, 3 ಜನಕ್ಕೂ ಥ್ಯಾಂಕ್ಸ್. ಆ್ಯಂಡ್ ಚೇತು ಎಲ್ಲ ಹಾಡನ್ನ ಬರೆದಂಥ ನಮ್ಮ ಚೇತು, ಥ್ಯಾಂಕ್ ಯು ಸೋ ಮಚ್. ಮಾಸ್ತಿ, ಥ್ಯಾಂಕ್ಸ್ ಅ ಲಾಟ್. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮಿಬ್ಬರ ಒಂದು 3ನೇ ಸಿನಿಮಾ ಇದು, ಇಬ್ಬರು ಒಂದು ಅಸೋಸಿಯೇಷನಲ್ಲಿ. ತುಂಬ ಖುಷಿ ಇತ್ತು, ತುಂಬ ಚೆನ್ನಾಗಿ ಸಿನಿಮಾ. ನನ್ನ ಕಡೆಯಿಂದ ನನ್ನ ತಂಡಕ್ಕೆ ಆಲ್ ದ ಬೆಸ್ಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಪ್ರೊಡ್ಯೂಸರ್ ಮುನೇಗೌಡರು ಸರ್, ಒಂದು ಡಿಸ್ಕಷನಲ್ಲಿ ಇಷ್ಟಪಟ್ಟು ಈ ಥರ ಸೀಕ್ವೆಲ್ ಅಲ್ವಾ ಮಾಡೋಣ ಅಂತ ಹೇಳಿ ತುಂಬ ಒಂದು ಕಾನ್ಫಿಡೆನ್ಸಿಂದ, ತುಂಬ ಪ್ರೀತಿಯಿಂದ ಮಾಡೋಣ ಬಿಡಿ ಅಂತ ಹೇಳಿ ಅವರು ಮತ್ತು ಅವ್ರ ತಂಡ ಈ ಸಿನಿಮಾನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮಗೂ ಕೂಡ ನಮ್ಮ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿದ ನರಸಿಂಹಣ್ಣ ಆಗಿರ್ಬೋದು, ಮುನೇಗೌಡರು ಸರ್ ಅವರ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಪ್ರೊಡಕ್ಷನ್ ಅಣ್ಣಂದಿರಿಗೆ ಎಲ್ರಿಗೂ ಹೇಳ್ತೀನಿ. ಆ್ಯಂಡ್ ನನ್ನ ಟೀಮ್, ನನ್ನ ಗೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಮೈ ಡಾರ್ಲಿಂಗ್ ಇಟೀಸ್ ಅರ್ಚನಾ ಆ್ಯಂಡ್ ನಾಯಕ್, ಥ್ಯಾಂಕ್ಸ್ ಅ ಲಾಟ್. ಆಗಸ್ಟ್ 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತದೆ, ಬಿಡುಗಡೆ ಆಗ್ತದೆ. ಮಿಸ್ ಮಾಡಿದೆ. ನಮ್ಮ ಸಿನಿಮಾ ಅಯೋಗ್ಯ ಆಗ್ತದೆ ನೋಡಿ.